ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪವನ್ ಕಲ್ಯಾಣ್ ಮತ್ತೆ ಪ್ರಿಯಾಂಕಾ ಮೋಹನ್ ಅಭಿನಯದ ದೆ ಕಾಲಿಮೋಜಿ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಸತ್ಯನಾರಾಯಣ ಅನ್ನೋ ವ್ಯಕ್ತಿ ಒಂದು ಪೋರ್ಟ್ ನಡೆಸ್ತಾ ಇರ್ತಾನೆ. ಒಂದಿನ ಅಲ್ಲಿಗೆ ಒಂದು ಕಂಟೈನರ್ ಬರುತ್ತೆ. ಅದನ್ನ ಇನ್ಸ್ಪೆಕ್ಟ್ ಮಾಡೋಕೆ ಹೋದ ಸತ್ಯನಾರಾಯಣ್ ಮಗನನ್ನ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೆ. ಆ ಕಂಟೈನರ್ ಅಲ್ಲಿ ಏನಿತ್ತು, ಸತ್ಯನಾರಾಯಣ್ ಮಗನ ಕೊಲೆ ಮಾಡಿದ ವ್ಯಕ್ತಿ ಯಾರು, ಕಡೆಗೆ ಅವನ ಪರಿಸ್ಥಿತಿ ಏನಾಯ್ತು, ಈ ಮಧ್ಯ ಓಜಿ ಎಲ್ಲಿದ್ದ, ಎಲ್ಲಿಂದ ಬಂದ, ಓಜಿ ಕತೆ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಡಿಸ್ಕ್ಲೇಮರ್. ನಾನು ಈ ಮೂವಿನ ತೆಲುಗು ವರ್ಷನ್ ಅಲ್ಲಿ ನೋಡಿದ್ದು, ಅದು ಕೂಡ ಸಬ್ ಟೈಟಲ್ಸ್ ಇಲ್ದೆ. ಸೊ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರೂ ಲೋಪದೋಷ ಇದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಜಪಾನ್ ನ ತೋರಿಸ್ತಾರೆ. ಜಪಾನ್ ನಲ್ಲಿ ಯಜುಕಾ ಮತ್ತೆ ಸಮುರಾಯ್ ಅನ್ನೋ ಎರಡು ಗುಂಪು ಇರುತ್ತೆ. ಅದರಲ್ಲಿ ಯಜುಕಾ ಗುಂಪಿನವರು ಸಮುರಾಯ್ ಕಡೆಯವ್ರನ್ನ ಕೊಲ್ಲೋಕೆ ಶುರು ಮಾಡ್ತಾರೆ. ಸಮುರಾಯ್ ಗುಂಪಿನಲ್ಲಿ ಬದುಕಿ ಉಳಿದವರು ಯಜುಕಾ ಗುಂಪನ್ನ ನಾಶ ಮಾಡೋಕೆ ಒಂದು ಸೀಕ್ರೆಟ್ ಸೊಸೈಟಿ ರೀತಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಈ ಸಮುರಾಯ್ ಗುಂಪಿನ ಮಾಸ್ಟರ್ ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡ್ತಾ ಇರ್ತಾರೆ. ಇದನ್ನ ತಿಳ್ಕೊಂಡು ಯಜುಕಾ ಗುಂಪಿನವರು ಅಲ್ಲಿಗೆ ಬಂದು ಎಲ್ಲಾ ಮಕ್ಕಳನ್ನ ಕೊಲೆ ಮಾಡಿ ಮಾಸ್ಟರ್ನು ಕೂಡ ಕೊಲೆ ಮಾಡ್ತಾರೆ. ಆದ್ರೆ ಆ ಸ್ಟೂಡೆಂಟ್ಸ್ ಗುಂಪಿನಿಂದ ಈ ಕಥೆಯ ನಾಯಕ ಓಜಸ್ ಗಂಭೀರ ಅಲಿಯಾಸ್ ಓಜಿ ಹೇಗೋ ತಪ್ಪಿಸ್ಕೊಂಡು ಇಂಡಿಯಾಗೆ ಹೋಗೋಕೆ ಪೋರ್ಟ್ಗೆ ಹೋಗ್ತಾನೆ. ಅದೇ ದಿನ ಸತ್ಯನಾರಾಯಣ ಮತ್ತೆ ಅವನ ಗೆಳೆಯ ಜಪಾನ್ ನಲ್ಲಿ ದುಡಿದು 2 ಪೆಟ್ಟಿಗೆ ಚಿನ್ನ ತಗೊಂಡು ಇಂಡಿಯಾಗೆ ವಾಪಸ್ ಹೋಗ್ತಾ ಇರ್ತಾರೆ. ಸತ್ಯನಾರಾಯಣ ಮತ್ತೆ ಅವನ ಗೆಳೆಯ ಜೊತೆಗೆ ಓಜಿ ಮೂವರು ಒಂದೇ ಶಿಪ್ ಅಲ್ಲಿ ಹೋಗ್ತಾ ಇರ್ತಾರೆ. ಸತ್ಯ ಆ ಚಿನ್ನದಿಂದ ಬಾಂಬೆಯಲ್ಲಿ ಅವನು ಕೂಡ ಒಂದು ಪೋರ್ಟ್ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಅದರಿಂದ ತುಂಬಾ ಜನಕ್ಕೆ ಕೆಲಸ ಸಿಕ್ಕಿ ಸಹಾಯ ಆಗುತ್ತೆ ಅನ್ನೋದು ಸತ್ಯನಾರಾಯಣನ ಉದ್ದೇಶ ಆಗಿರುತ್ತೆ. ರಾತ್ರಿ ಹಡಗಿನಲ್ಲಿ ಎಲ್ಲಾ ಮಲಗಿರ್ತಾರೆ. ಅವಾಗ ದರೋಡೆಕೋರರು ಹಡಗನ್ನ ಹತ್ಬಿಡ್ತಾರೆ. ಸತ್ಯನಾರಾಯಣ್ ಗನ್ ತೆಗಿತಾನೆ. ಆದ್ರೆ ಆ ದರೋಡೆಕೋರರು ಶಿಪ್ ಅಲ್ಲಿದ್ದ ಜನರನ್ನ ಸಾಯಿಸೋದಾಗಿ ಎದುರಿಸ್ತಾ ಇರ್ತಾರೆ. ಅದಕ್ಕೆ ಸತ್ಯನಾರಾಯಣ್ಗೆ ಏನು ಮಾಡೋಕೆ ಆಗಲ್ಲ. ಆ ದರೋಡೆಕೋರರಲ್ಲಿ ಒಬ್ಬ ಹೋಗಿ ಓಜಿನ ಹಿಡ್ಕೋತಾನೆ. ಮೊದಲೇ ಓಜಿ ಒಬ್ಬ ಫೈಟರ್, ಬಿಡ್ತಾನ, ಅವನ್ ಕಟಾನ ತೆಗೆದು ಬಂದಿದ್ದ ಎಲ್ಲ ದರೋಡೆಕೋರರನ್ನ ಸಾಯಿಸೇ ಬಿಡ್ತಾನೆ. ಇದನ್ನ ನೋಡಿ ಸತ್ಯನಾರಾಯಣ್ ಅವನ ಚಿನ್ನ ಕಾಪಾಡಿದ್ಕೆ ಓಜಿಗೂ ಸ್ವಲ್ಪ ಚಿನ್ನ ಕೊಡೋಕೆ ಹೋಗ್ತಾನೆ. ಆದ್ರೆ ಓಜಿ ತಗೊಳ್ಳಲ್ಲ. ಯಾಕಂದ್ರೆ ಅವನಿಗೆ ಇಂಡಿಯಾಗೆ ಹೋದ್ಮೇಲೆ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅಂದ್ರೆ ಓಜಿಗೆ ಯಾವುದೇ ಉದ್ದೇಶ ಇರಲ್ಲ. ಅದಕ್ಕೆ ಸತ್ಯನಾರಾಯಣ್ ಓಜಿಗೆ, ಬಾಂಬೆಯಲ್ಲಿ ನಾನು ಪೋರ್ಟ್ ಕಟ್ತಾ ಇದ್ದೀನಿ, ನೀನು ಅದಕ್ಕೆ ಕಾವಲುಗಾರನಾಗಿ ನನ್ ಜೊತೆ ಇರು ಅಂತ ಹೇಳ್ತಾನೆ. ಯಾವುದೇ ಉದ್ದೇಶ ಇರದ ಓಜಿಗೆ ಒಂದು ಒಳ್ಳೆ ಉದ್ದೇಶ ಸಿಗುತ್ತೆ. ಅದಕ್ಕೆ ಅವನು ಒಪ್ಕೋತಾನೆ. ಈ ಕತೆ ನಡೆದಿದ್ದು 1943ರಲ್ಲಿ. 1943ರಿಂದ ಓಜಿ ಸತ್ಯನಾರಾಯಣ ನೆರಳಂತೆ ನಿಂತ್ಕೋತಾನೆ. ಹಾಗೆ ದಿನಗಳು ಕಳೀತಾ ಸತ್ಯನಾರಾಯಣ ಸತ್ಯ ದಾದಾ ಆಗ್ತಾನೆ. ಓಜಿ ಪೋರ್ಟ್ ನ ಆಕ್ರಮಿಸಿಕೊಳ್ಳೋಕೆ ಬರೋರ್ನ, ಸತ್ಯ ದಾದಾಗೆ ಅಡ್ಡ ನಿಲ್ಲೋರ್ನ ಎಲ್ಲರನ್ನು ಸಾಯಿಸ್ತಾ ಇರ್ತಾನೆ. ಹಾಗೆ ಕತೆ 1993ಕ್ಕೆ ಬರುತ್ತೆ. ಜಿಮ್ಮಿ ಅನ್ನೋ ವ್ಯಕ್ತಿಯ ಒಂದು ಕಂಟೈನರ್ ಸತ್ಯದಾದ ಪೋರ್ಟ್ಗೆ ಬರುತ್ತೆ. ಆದರೆ ಅದನ್ನ ಇನ್ಸ್ಪೆಕ್ಷನ್ ಮಾಡದೆ ಅದನ್ನ ಪೋರ್ಟ್ ಇಂದ ಕಳಿಸ್ತಾ ಇರ್ತಾರೆ. ಅದು ಸತ್ಯದಾದನ ಚಿಕ್ಕ ಮಗನಿಗೆ ಗೊತ್ತಾಗಿ ಅದನ್ನ ಇನ್ಸ್ಪೆಕ್ಟ್ ಮಾಡೋಕೆ ಬರ್ತಾನೆ. ಅವಾಗ ಅಲ್ಲಿಗೆ ಜಿಮ್ಮಿ ಬಂದು ಸತ್ಯದಾದ ಮಗನ ಕೊಲ್ಲೋಕೆ ಗನ್ ತೆಗಿತಾನೆ. ಆದ್ರೆ ದಾದಾ ಮಗನ ಬಳಿ ಕೂಡ ಗನ್ ಇರುತ್ತೆ. ದಾದಾ ಮಗ ಕಂಟೈನರ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡಿದ್ರೆ RDX ಇರುತ್ತೆ. ಅದನ್ನ ದಾದಾ ಮಗ ನೋಡ್ತಿದ್ದ ಹಾಗೆ ಜಿಮ್ಮಿ ದಾದಾ ಮಗನ ಕೊಲೆ ಮಾಡಿ ಅಲ್ಲಿದ್ದ ಎಲ್ಲರನ್ನು ಕೊಲೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೋರ್ಟ್ ನ ಸೆಕ್ಯೂರಿಟಿ ತುಂಬಾ ಜನ ಕೆಲಸದವರು ಓಡಿ ಬರ್ತಾರೆ. ಜಿಮ್ಮಿಗೆ ಬೇರೆ ದಾರಿ ಇಲ್ಲದೆ ಅವನ ಕಂಟೈನರ್ ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ದಾದಾ ಮಗ ಸತ್ತಿರೋದ್ನ ಪೋರ್ಟ್ ಅಲ್ಲಿ ಕೆಲಸ ಮಾಡೋ ದೀನಾ ಅನ್ನೋ ವ್ಯಕ್ತಿ ಮೊದಲು ನೋಡ್ತಾನೆ. ದೀನಾ ಒಂದ್ ರೀತಿ ದಾದಾಗೆ ರೈಟ್ ಹ್ಯಾಂಡ್ ಇದ್ದ ಹಾಗೆ. ಇವಾಗ ದಾದಾ ಮಗ ಸತ್ತಿದ್ದಾನೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ದಾದಾ ಮಗನನ್ನ ಜಿಮ್ಮಿನೇ ಕೊಲೆ ಮಾಡಿರೋದು ಅಂತ ಕೂಡ ಗೊತ್ತಾಗುತ್ತೆ. ಜಿಮ್ಮಿ ಮಿರಾಜ್ಕರ್ ಅನ್ನೋ ಒಬ್ಬ ಮಿನಿಸ್ಟರ್ನ ಮಗ. ಮಿರಾಜ್ಕರ್ಗೆ ಈ ವಿಷಯ ಗೊತ್ತಾಗಿ ಗಾಬರಿ ಆಗೋಗ್ತಾನೆ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ದಾದಾ ಮಗನ ಶವ ನೋಡೋಕೆ ಬರ್ತಾರೆ. ಅಲ್ಲಿಗೆ ಮಿರಾಜ್ಕರ್ ಜಿಮ್ಮಿನ ಕರ್ಕೊಂಡ್ ಬರ್ತಾನೆ. ಜಿಮ್ಮಿ ದಾದಾ ಮಗನ ದೇಹಕ್ಕೆ ಹಾರ ಹಾಕ್ತಾನೆ. ಜೊತೆಗೆ ದಾದಾ ಸೊಸೆನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ. ಅದನ್ನ ದಾದಾ ಗಮನಿಸಿ ಅಲ್ಲೇ ಎಲ್ಲರ ಮುಂದೆ ಅವನ ಸೊಸೆಗೆ ಕೋಲು ಕೊಟ್ಟು ಜಿಮ್ಮಿಗೆ ಹೊಡೆಯೋಕೆ ಹೇಳ್ತಾನೆ. ದಾದಾ ಸೊಸೆ ಕೋಲ್ ಮುರಿದೋಗೋವರೆಗೂ ಜಿಮ್ಮಿಗೆ ಹೊಡಿತಾಳೆ. ಜಿಮ್ಮಿಗೆ ಎಲ್ಲರ ಮುಂದೆ ಅವಮಾನ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮಿರಾಜ್ಕರ್ ಜಿಮ್ಮಿನ ಮತ್ತೆ ಆ ಪೋರ್ಟ್ ಬಳಿಗೆ ಕರ್ಕೊಂಡೋಗಿ ಜಿಮ್ಮಿಗೆ 15 ವರ್ಷದ ಹಿಂದೆ ನಡೆದಿದ್ದ ಒಂದು ಘಟನೆಯನ್ನ ಹೇಳ್ತಾನೆ. ಈ ಮಿರಾಜ್ಕರ್ 15 ವರ್ಷದ ಹಿಂದೆ ಪೋರ್ಟ್ ನ ಅವನ ಹೆಸರಿಗೆ ಬರ್ಸ್ಕೊಳ್ಳೋಕೆ ದಾದಾ ಮತ್ತೆ ದಾದಾ ಮೊಮ್ಮಗನನ್ನ ಕಿಡ್ನಾಪ್ ಮಾಡಿರ್ತಾನೆ. ದಾದಾಗೆ ಸೈನ್ ಹಾಕು ಅಂತ ಎದುರಿಸ್ತಾ ಇರ್ತಾನೆ. ಆದ್ರೆ ದಾದಾ ಭಯ ಪಡ್ತಾ ಇರಲ್ಲ. ಮಿರಾಜ್ಕರ್ ಮನೆಯಲ್ಲಿ ತುಂಬಾ ಜನ ರೌಡಿಗಳು ಇರ್ತಾರೆ.
ಅಲ್ಲಿಗೆ ಈ ಕಥೆಯ ನಾಯಕ ಓಜಸ್ ಗಂಭೀರ ಎಂಟ್ರಿ ಕೊಡ್ತಾನೆ. ಕೈಯಲ್ಲಿ ಕಟಾನ ಹಿಡ್ಕೊಂಡು ಅಡ್ಡ ಬಂದವರನ್ನೆಲ್ಲ ಕೊಚ್ಚಾಕ್ತಾ ಮನೆ ಒಳಗೆ ಬರ್ತಾನೆ. ಓಜಿನ ನೋಡಿ ದಾದಾ ಪೇಪರ್ಸ್ಗೆ ಸೈನ್ ಹಾಕಿ ಅದನ್ನ ಟೇಬಲ್ ಮೇಲೆ ಇಟ್ಟು ಮಿರಾಜ್ಕರ್ಗೆ ಪೇಪರ್ಸ್ ತಗೊಳ್ಳೋಕೆ ಹೇಳ್ತಾನೆ. ಆದ್ರೆ ಓಜಿ ಆ ಪೇಪರ್ನ ಯಾರಿಗೂ ಮುಟ್ಟೋಕೆ ಬಿಡದೆ ಕಡೆಗೆ ಎಲ್ಲರನ್ನು ಸಾಯಿಸಿ ಪೇಪರ್ನ ಸುಟ್ಟಾಕ್ತಾನೆ. ಮಿರಾಜ್ಕರ್ ಓಜಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾನೆ. ಓಜಿ ಮತ್ತೆ ಪೋರ್ಟ್ ಮೇಲೆ ಕಣ್ಣಾಕಿದ್ರೆ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಮಿರಾಜ್ಕರ್ನ ಬಿಟ್ಬಿಡ್ತಾನೆ. ಅಲ್ಲಿ ನಮಗೆ ಸತ್ಯದಾದನ ಮೊಮ್ಮಗನನ್ನ ತೋರಿಸ್ತಾರೆ. ಅವನ ಹೆಸರು ಅರ್ಜುನ್. ಇವಾಗ ಅರ್ಜುನ್ ಬೆಳೆದು ದೊಡ್ಡವನಾಗಿರ್ತಾನೆ. ಓಜಿ ಮಿರಾಜ್ಕರ್ ಕಡೆ ಅವ್ರನ್ನ ಕೊಂದು ಅಲ್ಲಿಂದ ಪೋರ್ಟ್ಗೆ ಹೋಗ್ತಾನೆ. ಅವನ ರಕ್ತ ಆಗಿದ್ದ ಬಿಳಿ ಬಟ್ಟೆನ ಅಲ್ಲೇ ತೆಗೆದು ಬಿಸಾಕ್ತಾನೆ. ಅದನ್ನೇ ಅಲ್ಲಿದ್ದ ಜನರು ಬಾವುಟದ ರೀತಿ ಕಂಬಕ್ಕೆ ಕಟ್ಟಿರ್ತಾರೆ. ಆ ಬಟ್ಟೆ ಇವಾಗ್ಲೂ ಇರುತ್ತೆ. ಈ ಕಥೆನ ಮಿರಾಜ್ಕರ್ ಜಿಮ್ಮಿಗೆ ಹೇಳ್ತಾನೆ. ಈ ಕಡೆ ಅರ್ಜುನ್ ಕೂಡ ಈ ಕಥೆನ ಅವನ ಜೊತೆ ಇರೋ ಹುಡುಗರಿಗೆ ಹೇಳ್ತಾನೆ. ಅವಾಗ ಆ ಹುಡುಗರು ಅರ್ಜುನ್ ಹತ್ರ ಇಷ್ಟೆಲ್ಲ ಆಗ್ತಾ ಇದ್ರು ಓಜಿ ಯಾಕೆ ದಾದಾನ ನೋಡೋಕೆ ಬಂದಿಲ್ಲ ಅಂತ ಕೇಳ್ತಾರೆ. ಯಾಕಂದ್ರೆ ಓಜಿನೇ ದಾದಾನ ದೊಡ್ಡ ಮಗ ವೆಂಕಟ್ನ ಕೊಲೆ ಮಾಡಿರ್ತಾನೆ. ಅದು ಯಾಕೆ ಅಂತ ಮುಂದೆ ನೋಡೋಣ. ಈ ಅರ್ಜುನ್ ವೆಂಕಟ್ನ ಮಗನೇ. ಅದಕ್ಕೆ ಅರ್ಜುನ್ಗೆ ಓಜಿ ಕಂಡ್ರೆ ಆಗಲ್ಲ. ವೆಂಕಟ್ನ ಕೊಲೆ ಮಾಡ್ದಾಗಿಂದ ಓಜಿ ದಾದಾಯಿಂದ ದೂರ ಇರ್ತಾನೆ. ಓಜಿ ಎಲ್ಲಿದ್ದಾನೆ ಅಂತ ಕೂಡ ಯಾರಿಗೂ ಗೊತ್ತಿರಲ್ಲ. ಇವಾಗ ಸತ್ಯದಾದ ಜಿಮ್ಮಿ ಕಂಟೈನರ್ನ ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ಇಡ್ತಾನೆ. ಜಿಮ್ಮಿಗೆ ಆ ಕಂಟೈನರ್ ಬೇಕಾಗಿರುತ್ತೆ. ಅದಕ್ಕೆ ಅವನಿಗೆ ಗೊತ್ತಿದ್ದ ಇನ್ಸ್ಪೆಕ್ಟರ್ ತಾಡೆ ಅನ್ನೋನಿಗೆ ಏನಾದ್ರೂ ಮಾಡಿ ಪೋರ್ಟ್ ಇಂದ ಆ ಕಂಟೈನರ್ನ ತಗೊಂಡ್ ಬಾ ಅಂತ ಹೇಳ್ತಾನೆ. ತಾಡೆ ಪೊಲೀಸ್ ಸ್ಕ್ವಾಡ್ ಜೊತೆ ಪೋರ್ಟ್ಗೆ ಹೋಗ್ತಾನೆ. ಅಲ್ಲಿದ್ದ ಎಲ್ಲರೂ ಇಲ್ಲಿಗಲ್ ವಸ್ತುಗಳನ್ನ ಸ್ಮಗಲ್ ಮಾಡ್ತಿದ್ದಾರೆ ಅಂತ ಕೆಲವರನ್ನ ಅರೆಸ್ಟ್ ಮಾಡ್ತಾನೆ. ಅದನ್ನ ಕೇಳೋಕೆ ಬಂದ ದಾದಾನ ರೈಟ್ ಹ್ಯಾಂಡ್ ಆಗಿದ್ದ ದೀನಾನ ಕಫ್ ಹಾಕಿ ಜೀಪ್ಗೆ ಕಟ್ಟಾಕ್ತಾನೆ. ಇದನ್ನೆಲ್ಲ ನೋಡಿ ಒಬ್ಬಳು ಮಹಿಳೆ ಅವಳ ಮಗಳಿಗೆ ಪೋರ್ಟ್ಗೆ ಪೊಲೀಸ್ ಬಂದಿರೋ ವಿಷಯನ ದಾದಾಗೆ ಹೇಳೋಕೆ ಹೇಳ್ತಾಳೆ. ಆ ಹುಡುಗಿ ದಾದಾ ಮನೆ ಕಡೆ ಓಡೋಗುತ್ತೆ. ಪೊಲೀಸರು ಎಲ್ಲಾ ಕಂಟೈನರ್ನ ಹುಡುಕ್ತಾರೆ. ಅವರಿಗೆ ಬೇಕಿದ್ದ ಕಂಟೈನರ್ ಸಿಗುತ್ತೆ. ಆದ್ರೆ ಅದರಲ್ಲಿ RDX ಇರಲ್ಲ. ಅದರಿಂದ ತಾಡೆಗೆ ಕೋಪ ಬಂದು ಅಲ್ಲೇ ಇದ್ದ ಒಬ್ಬಳು ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇರ್ತಾನೆ. ಅದನ್ನ ನೋಡಿ ದೀನಾ ಕೈಗೆ ಕಟ್ಟಿದ್ದ ಕಫ್ ಕಿತ್ಕೊಂಡು ತಾಡೆಗೆ ಒಡೆಯೋಕೆ ಬರ್ತಾನೆ. ತಾಡೆ ಗನ್ ತೆಗಿತಾನೆ. ಅಷ್ಟರಲ್ಲಿ ಅಲ್ಲಿಗೆ ದಾದಾನ ದೊಡ್ಡ ಸೊಸೆ ಅಂದ್ರೆ ಅರ್ಜುನಮ್ಮ ಗೀತಾ ಅಲ್ಲಿಗೆ ಬರ್ತಾಳೆ. ಬಂದವಳೆ ಅವಳು ಕೂಡ ಗನ್ ತೆಗಿತಾಳೆ. ತಾಡೆ ಅರೆಸ್ಟ್ ಮಾಡ್ತೀನಿ ಅಂತ ಗೀತಾಗೆ ಎದುರಿಸ್ತಾನೆ. ಆದ್ರೆ ಗೀತಾಗೆ MLA MP ಎಲ್ಲ ಗೊತ್ತಿರ್ತಾರೆ. ಅದಕ್ಕೆ ತಾಡೆ ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ತಾಡೆ ಆಲ್ರೆಡಿ ಸ್ವಲ್ಪ ಜನರನ್ನ ಅರೆಸ್ಟ್ ಮಾಡಿರ್ತಾನಲ್ಲ, ಅವರಿಗೆ ಜಿಮ್ಮಿ ಚೆನ್ನಾಗಿ ಹೊಡೆದು ಕಂಟೈನರ್ ಎಲ್ಲಿದೆ ಅಂತ ಕೇಳ್ತಿರ್ತಾನೆ. ಅವರಿಂದ RDX ನ ದಾದಾ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಜೊತೆಗೆ ದಾದಾ ನಾಶಿಕ್ ಅನ್ನೋ ಊರಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಜಿಮ್ಮಿ ಅವ್ರನ್ನೆಲ್ಲ ಕೊಲೆ ಮಾಡಿ ದಾದಾನ ಕೂಡ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಈ ವಿಷಯನ ಜಿಮ್ಮಿ ಜೊತೆ ಇದ್ದ ಭದ್ರ ಅನ್ನೋ ವ್ಯಕ್ತಿ ದಾದಾ ಕಡೆಯವನಾದ ಮುರಳಿ ಅನ್ನೋ ವ್ಯಕ್ತಿಗೆ ಹೇಳ್ತಾನೆ. ಮುರಳಿಯಿಂದ ಈ ವಿಷಯ ಗೀತಾಗೂ ಗೊತ್ತಾಗುತ್ತೆ. ಇವಾಗ ಇವರಿಗೆ ಸಹಾಯ ಮಾಡೋಕೆ ಯಾರ ಕೈಲೂ ಸಾಧ್ಯ ಇರಲ್ಲ. ಇವ್ರಿಗೆ ಸಹಾಯ ಮಾಡೋಕೆ ಓಜಿ ಕೈಲಿ ಮಾತ್ರ ಸಾಧ್ಯ. ಆದ್ರೆ ಓಜಿ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವಾಗ ಮುರಳಿ 10 ವರ್ಷದ ಹಿಂದೆ ಮಧುರೈಯಲ್ಲಿ ನಡೆದ ಒಂದು ಘಟನೆಯನ್ನ ಗೀತಾಗೆ ಹೇಳ್ತಾನೆ. 10 ವರ್ಷದ ಹಿಂದೆ ಮಧುರೈಯಲ್ಲಿ ಒಂದು ಲಾಡ್ಜ್ ಅಲ್ಲಿ ತುಂಬಾ ಜನರ ಕೊಲೆ ಆಗಿರುತ್ತೆ. ಆ ವಿಷಯ ಪೊಲೀಸರಿಗೆ ಗೊತ್ತಾಗಿ ಪೊಲೀಸರು ಲಾಡ್ಜ್ಗೆ ಬಂದಾಗ ಅಲ್ಲಿ ಓಜಿ ಇರ್ತಾನೆ. ಓಜಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಿದ್ದ ಗ್ಯಾಂಗ್ ನ ಸಂಹಾರ ಮಾಡಿರ್ತಾನೆ. ಓಜಿನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ವಿಷಯ ಗೊತ್ತಾಗಿ ಸ್ಟೇಷನ್ಗೆ IG ಬರ್ತಾನೆ. ಓಜಿ ಬ್ಯಾಗ್ ಅಲ್ಲಿ ಗನ್, ಫೋಟೋಸ್ ಏನೇನೋ ಇರುತ್ತೆ. ಅದನ್ನೆಲ್ಲ ನೋಡಿದ ಐಜಿಗೆ ಅದು ಓಜಿನಿ ಅಂತ ಗೊತ್ತಾಗಿ ಓಜಿಗೆ ಅವನ್ ಬ್ಯಾಗ್ ಕೊಟ್ಟು ಅಲ್ಲಿಂದ ಕೇಸ್ ಕೂಡ ಹಾಕದೆ ಕಳಿಸಿರ್ತಾನೆ. ಯಾಕಂದ್ರೆ ಆ IG ಬಾಂಬೆ ಅಲ್ಲಿದ್ದಾಗ ಓಜಿ ಅಲ್ಲೇ ಇರ್ತಾನಲ್ಲ, ಸೊ ಐಜಿಗೆ ಓಜಿ ಎಂತ ರಾಕ್ಷಸ ಅಂತ ಗೊತ್ತಿರುತ್ತೆ. ಅದಕ್ಕೆ ಓಜಿನ ರಿಲೀಸ್ ಮಾಡಿರ್ತಾನೆ. ಈ ವಿಷಯ ಮುರಳಿಗೆ ಗೊತ್ತಾಗಿ ಮುರಳಿ ಸ್ಟೇಷನ್ಗೆ ಕಾಲ್ ಮಾಡಿ ವಿಚಾರಿಸಿರ್ತಾನೆ. ಅವಾಗ ಅವರಿಗೆ ಓಜಿ ಜೊತೆ ಕಣ್ಮಣಿ ಅನ್ನೋ ಹುಡುಗಿ ಇದ್ಲು ಅಂತ ಗೊತ್ತಾಗುತ್ತೆ. ಕಣ್ಮಣಿ ಅಂದ ತಕ್ಷಣ ಗೀತಾಗೆ ಏನೋ ನೆನಪಾಗಿ ಡ್ರಾವರ್ ಓಪನ್ ಮಾಡ್ತಾಳೆ. ಡ್ರಾವರ್ ಅಲ್ಲಿ ಕಣ್ಮಣಿಯಿಂದ ಬಂದ ಒಂದು ಲೆಟರ್ ಇರುತ್ತೆ. ಅದನ್ನ ಇವಾಗ ಗೀತಾ ಓದೋಕೆ ಶುರು ಮಾಡ್ತಾಳೆ. ಕತೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕಣ್ಮಣಿ ಒಬ್ಬಳು ಡಾಕ್ಟರ್. ಅವಳು ಮತ್ತೆ ಓಜಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಓಜಿ ಮಾರ್ಷಲ್ ಆರ್ಟ್ಸ್ ನ ಐಕಿಡೋ ಅನ್ನೋ ಒಂದು ಫಾರ್ಮ್ ನ ಅಲ್ಲಿನ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾನೆ. ಆವಾಗ ಐಕಿಡೋ ಅಸೋಸಿಯೇಷನ್ ಇಂದ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಗೆ ಓಜಿಗೆ ಐಕಿಡೋ ಬರುತ್ತಾ ಇಲ್ವೋ ಅನ್ನೋ ಡೌಟ್ ಇರುತ್ತೆ. ಅದಕ್ಕೆ ಅವನು ಓಜಿ ಜೊತೆ ಐಕಿಡೋ ಫೈಟ್ಗೆ ಚಾಲೆಂಜ್ ಆಗ್ತಾನೆ. ಆ ಫೈಟ್ ಅಲ್ಲಿ ಓಜಿ ಗೆಲ್ತಾನೆ. ಕಣ್ಮಣಿ ಫಸ್ಟ್ ಟೈಮ್ ಓಜಿ ಕೋಪದಲ್ಲಿ ಇರೋದನ್ನ ನೋಡ್ತಾಳೆ. ಅದೇ ದಿನ ಓಜಿ ವಾಪಸ್ ಮನೆಗೆ ಹೋಗುವಾಗ ಕಣ್ಮಣಿ ಮನೆ ಖಾಲಿ ಮಾಡೋಕೆ ರೆಡಿ ಆಗ್ತಾ ಇರ್ತಾಳೆ. ಯಾಕಂದ್ರೆ ಇವಾಗ ಕಣ್ಮಣಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಕಡೆಗೆ ಇಬ್ರು ಮನೇನ ಚೇಂಜ್ ಮಾಡ್ತಾರೆ. ಓಜಿ ಮತ್ತೆ ಕಣ್ಮಣಿ ಇಬ್ರು ತುಂಬಾ ಖುಷಿಯಾಗಿರ್ತಾರೆ. ಅವರಿಗೆ ಒಂದು ಹೆಣ್ಮಗು ಆಗುತ್ತೆ. ಆ ಮಗುಗೆ ತಾರಾ ಅಂತ ಹೆಸರಿಡ್ತಾರೆ. ಓಜಿ, ಕಣ್ಮಣಿ, ತಾರಾ 3 ಜನ ಖುಷಿಯಾಗಿರ್ತಾರೆ. ಈ ಮಧ್ಯೆ ಕಣ್ಮಣಿಗೆ ಓಜಿಗೆ ಸತ್ಯದಾದ ತಂದೆ ರೀತಿ ಅಂತ ಗೊತ್ತಾಗಿ ಅವಳು ಈ ಎಲ್ಲಾ ವಿಷಯನ ಲೆಟರ್ ಅಲ್ಲಿ ಬರೆದು ದಾದಾಗೆ ಕಳಿಸಿರ್ತಾಳೆ. ಈ ಲೆಟರ್ ಓದಿ ಇವಾಗ ದಾದಾ ನಾಶಿಕ್ಗೆ ಕಣ್ಮಣಿ ಮತ್ತೆ ತಾರಾನ ಭೇಟಿಯಾಗೋಕೆ ಹೋಗ್ತಿರ್ತಾನೆ. ಜಿಮ್ಮಿ ಕೂಡ ನಾಶಿಕ್ಗೆ ದಾದಾನ ಕೊಲ್ಲೋಕೆ ಹೋಗ್ತಿರ್ತಾನೆ. ಓಜಿ ಇರೋದು ಕೂಡ ನಾಶಿಕಲ್ಲೇ. ಈ ಎಲ್ಲಾ ವಿಷಯ ಇವಾಗ ಗೀತಾಗೆ ಆ ಲೆಟರ್ ಇಂದ ಗೊತ್ತಾಗುತ್ತೆ.
ಇಲ್ಲಿಗೆ ಸೀನ್ ಕಟ್ ಆದ್ರೆ ನಮಗೆ ಇಸ್ತಾಂಬುಲ್ ಅಲ್ಲಿ ಇರೋ ಜಿಮ್ಮಿಯ ಅಣ್ಣ ಓಮಿನ ತೋರಿಸ್ತಾರೆ. ಅವನೇ RDX ನ ಇಂಡಿಯಾಗೆ ಕಳಿಸಿರೋದು. ಇವಾಗ ಆ RDX ಪೋರ್ಟ್ ಅಲ್ಲಿ ಲಾಕ್ ಆಗಿದೆ ಅಂತ ಓಮಿಗೆ ಗೊತ್ತಾಗಿ ಅವನೇ ಬಾಂಬೆಗೆ ಬರ್ತಾನೆ. ಈ ಕಡೆ ನಾಶಿಕ್ ಅಲ್ಲಿ ಕಣ್ಮಣಿ ಹಾಸ್ಪಿಟಲ್ ಅಲ್ಲಿ ಇರ್ತಾಳೆ. ಅಲ್ಲಿಗೆ ದಾದಾ ಬರ್ತಾನೆ. ದಾದಾ ಮತ್ತೆ ಕಣ್ಮಣಿ ಮೀಟ್ ಆಗ್ತಾರೆ. ಕಣ್ಮಣಿ ದಾದಾ ಬಂದಿರೋ ವಿಷಯನ ಓಜಿಗೆ ಕಾಲ್ ಮಾಡಿ ಹೇಳಿ ಹಾಸ್ಪಿಟಲ್ಗೆ ಬರೋಕೆ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜಿಮ್ಮಿ ಹುಡುಗರ ಜೊತೆ ಗನ್ ತಗೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಹಾಸ್ಪಿಟಲ್ ಪೂರ್ತಿ ದಾದಾನ ಹುಡುಕ್ತಾ ಇರ್ತಾನೆ. ದಾದಾಗೆ ಈ ವಿಷಯ ಗೊತ್ತಾಗಿ ಕಣ್ಮಣಿಗೆ ಸೇಫ್ ಆಗಿ ಇರೋಕೆ ಹೇಳಿ ದಾದಾ ಅಲ್ಲಿಂದ ಭದ್ರನ ಜೊತೆ ಜೀಪ್ ಅಲ್ಲಿ ಎಸ್ಕೇಪ್ ಆಗ್ತಾನೆ. ಜಿಮ್ಮಿ ಜೀಪ್ಗೆ ಫೈರ್ ಮಾಡ್ತಾ ಇರ್ತಾನೆ. ಅವಾಗ ಕಣ್ಮಣಿ ಸುಮ್ನೆ ಇರದೆ ಜಿಮ್ಮಿಗೆ ಸಿಲಿಂಡರ್ ಅಲ್ಲಿ ಹೊಡೆದ್ ಬಿಡ್ತಾಳೆ. ಜಿಮ್ಮಿ ಕಣ್ಮಣಿಗೆ ಶೂಟ್ ಮಾಡಿ ಅಲ್ಲಿಂದ ದಾದಾನ ಹಿಡಿಯೋಕೆ ಹೋಗ್ತಾನೆ. ಈ ಕಡೆ ಜಿಮ್ಮಿ ಅಣ್ಣ ಓಮಿ ಪೋರ್ಟ್ಗೆ ಬಂದು ಸೆಕ್ಯೂರಿಟಿ ಎಲ್ಲರನ್ನು ಸಾಯಿಸಿ ಒಳಗೆ ನುಗ್ತಾನೆ. ಗೀತಾ ಮತ್ತೆ ಮುರುಳಿಗೆ ಹೊಡೆದು ಮಂಡಿ ಊರಿ ಕೂರಿಸ್ತಾನೆ. ಆಮೇಲೆ ಓಮಿ ಒಂದು ಹುಡುಗಿನ ಕರೆದು ನಿಮ್ಮನ್ನ ಕಾಪಾಡೋಕೆ ಯಾರಾದ್ರೂ ಬರ್ತಾರ ಕರ್ಕೊಂಡ್ ಬಾ ಅಂತ ಕಳಿಸ್ತಾನೆ. ಆ ಹುಡುಗಿ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಗನ್ ತಗೊಂಡು ಆ ಹುಡುಗಿಗೆ ಶೂಟ್ ಮಾಡ್ತಾನೆ. ಆಮೇಲೆ ಅಲ್ಲಿದ್ದ ಜನರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಇಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮಿರಾಜ್ಕರ್ ಬಂದು ಓಮಿನ ತಡೆದು ಗೀತಾ ಬಳಿ ಆ ಕಂಟೈನರ್ ಎಲ್ಲಿದೆ ಹೇಳು, ಇಲ್ಲ ಅಂದ್ರೆ ಓಮಿ ಎಲ್ಲರನ್ನು ಕೊಲೆ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ಗೀತಾ RDX ಎಲ್ಲಿದೆ ಅಂತ ಹೇಳ್ತೀನಿ ಅಂತಾಳೆ. ಈ ಕಡೆ ಜಿಮ್ಮಿ ತಪ್ಪಿಸಿಕೊಂಡು ಹೋಗ್ತಿದ್ದ ದಾದಾ ಜೀಪ್ಗೆ ಶೂಟ್ ಮಾಡ್ತಾನೆ. ದಾದಾ ಮತ್ತೆ ಭದ್ರ ಪಲ್ಟಿ ಹೊಡೆದ ಜೀಪ್ ಇಂದ ಎದ್ದು ಅಲ್ಲೇ ಇದ್ದ ಜೋಳದ ಗದ್ದೆ ಒಳಗೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಜಿಮ್ಮಿ ಕಡೆಯವರು ಜೋಳಕ್ಕೆ ಬೆಂಕಿ ಹಾಕಿ ದಾದಾನ ಹುಡುಕ್ತಾ ಇರ್ತಾರೆ. ಆ ಬೆಂಕಿ ದಾದಾನ ಕಾಪಾಡೋಕೆ ಬಂದ ದೀನಾಗೆ ಕಾಣಿಸಿ ಅವರು ಜೋಳದ ಹೊಲದ ಕಡೆ ಬರ್ತಾರೆ. ಈ ಕಡೆ ಓಜಿ ಆಸ್ಪತ್ರೆಗೆ ಹೋಗ್ತಾನೆ. ಕಣ್ಮಣಿ ಸಾಯೋ ಸ್ಥಿತಿಯಲ್ಲಿ ಇರ್ತಾಳೆ. ಓಜಿ ಮಡಿಲಲ್ಲೇ ಕಣ್ಮಣಿ ಪ್ರಾಣ ಬಿಡ್ತಾಳೆ. ಓಜಿ ಕೋಪದಲ್ಲಿ ಜೋಳದ ಹೊಲಕ್ಕೆ ಬಂದು ಜಿಮ್ಮಿ ಕಡೆ ಅವರಿಗೆ ಹೊಡೆದು ದಾದಾನ ಕಾಪಾಡ್ತಾನೆ. ಕಡೆಗೆ ಜಿಮ್ಮಿ ತಲೆನ ಕತ್ತರಿಸಿ ಬಿಡ್ತಾನೆ. ಆಮೇಲೆ ದಾದಾ ಪೋರ್ಟ್ಗೆ ಕಾಲ್ ಮಾಡ್ತಾನೆ. ಓಮಿ ಕಾಲ್ ರಿಸೀವ್ ಮಾಡ್ತಾನೆ. ದಾದಾ ಓಮಿಗೆ ನಿನ್ ತಮ್ಮನ ಕತೆ ಮುಗಿತು, ನೆಕ್ಸ್ಟ್ ನೀನೆ ಅಂತ ಹೇಳ್ತಾನೆ. ಓಮಿ ಗೀತಾ ಮುರಳಿ ಜೊತೆ ಪೋರ್ಟ್ ಅವ್ರನ್ನೆಲ್ಲ ಕರ್ಕೊಂಡು ಪೋರ್ಟ್ ಬಿಟ್ಟು ಹೋಗ್ತಾನೆ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ಆದ್ಮೇಲೆ ಓಜಿ ಕಣ್ಮಣಿಯ ನೆನಪಿನೊಂದಿಗೆ ಕಣ್ಮಣಿ ಚಿತೆಗೆ ಬೆಂಕಿ ಇಡ್ತಾನೆ. ಇನ್ಮೇಲೆ ಓಜಿ ಬೇಟೆ ಶುರು ಆಗುತ್ತೆ ಅಂತ ದಾದಾ ದೀನಾಗೆ ಹೇಳ್ತಾನೆ. ಈ ಕಡೆ ಮಿರಾಜ್ಕರ್ ಕಡೆಯ ರೌಡಿ ಜಿಮ್ಮಿ ರುಂಡ ಮತ್ತೆ ಮುಂಡಾನ ಗೋಣಿ ಚೀಲದಲ್ಲಿ ಹಾಕೊಂಡು ಮಿರಾಜ್ಕರ್ ಮನೆಗೆ ಬರ್ತಾನೆ. ಜಿಮ್ಮಿ ಬಾಡಿನ ಇಬ್ಬರು ಎತ್ಕೊಂಡು ಮನೆ ಒಳಗೆ ಬರುವಾಗ ಒಬ್ಬ ಕಾಲು ಜಾರಿ ಜಿಮ್ಮಿ ತಲೆನ ಕೆಳಗೆ ಬೀಳಿಸ್ತಾನೆ. ಜಿಮ್ಮಿ ತಲೆ ಉಳ್ಕೊಂಡು ಕರೆಕ್ಟ್ ಆಗಿ ಅವರಣ್ಣ ಓಮಿ ಕಾಲ್ ಬಳಿಗೆ ಹೋಗುತ್ತೆ. ಓಮಿ ಜಿಮ್ಮಿ ದೇಹಕ್ಕೆ ತಲೆನ ಒಲಿಗೆ ಹಾಕಿಸ್ತಾನೆ. ಇವಾಗ ಜಿಮ್ಮಿ ಶವ ನೋಡೋಕೆ ದಾದಾ ಭದ್ರ ಜೊತೆ ಬರ್ತಾನೆ. ಅಲ್ಲೇ ಓಮಿ ದಾದಾಗೆ ಹೊಡೆಯೋಕೆ ಹೋಗ್ತಾ ಇರ್ತಾನೆ. ಆದ್ರೆ ಮಿರಾಜ್ಕರ್ ತಡಿತಾನೆ. ಈ ಕಡೆ ಓಜಿ ಗ್ಯಾಂಗ್ಸ್ಟರ್ ರೀತಿ ರೆಡಿಯಾಗಿ ಅವನು ಹಿಂದೆ ಬಳಸ್ತಾ ಇದ್ದ ಕಾರ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಇನ್ಸ್ಪೆಕ್ಟರ್ ತಾಡೆ ಇರ್ತಾನೆ. ದೀನಾ ತಾಡೆ ಹತ್ರ ಗೀತಾ ಮುರಳಿ ಮತ್ತೆ ಪೋರ್ಟ್ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ತಾಡೆ ಸರಿಯಾಗಿ ಹೇಳ್ತಾ ಇರಲ್ಲ. ಜೊತೆಗೆ ಓಜಿಗೇನೆ ತಾಡೆ ಮಧ್ಯದ ಬೆರಳನ್ನ ತೋರಿಸ್ತಾನೆ. ಓಜಿಗೆ ಕೋಪ ಬರುತ್ತೆ. ಓಜಿ ಅದೇ ಸ್ಟೇಷನ್ ಕಾನ್ಸ್ಟೇಬಲ್ಸ್ಗೆ ತಾಡೆನ ಇಟ್ಕೊಳ್ಳೋಕೆ ಹೇಳ್ತಾರೆ. ಎಲ್ರು ಓಜಿ ಹೇಳಿದ ಹಾಗೆ ಮಾಡ್ತಾರೆ. ತಾಡೆ ಬೆರಳನ್ನ ಕತ್ತರಿಸೋಕೆ ಮಚ್ ತರೋಕೆ ಹೇಳ್ತಾನೆ. ಎಲ್ಲಾ ಕಾನ್ಸ್ಟೇಬಲ್ಸ್ ಸ್ಟೇಷನ್ ಪೂರ್ತಿ ಹುಡುಕಿ ಮಚ್ ತಗೊಂಡು ಬರ್ತಾರೆ. ಓಜಿ ಆ ಮಚ್ಚಲ್ಲಿ ತಾಡೆ ಬೆರಳನ್ನ ಕತ್ತರಿಸೋಕೆ ಹೋಗ್ತಾನೆ. ಅಷ್ಟರಲ್ಲಿ ತಾಡೆ ಗೀತಾ ಮುರಳಿ ಮತ್ತೆ ಪೋರ್ಟ್ ಅವ್ರನ್ನೆಲ್ಲ ಇಟ್ಟಿರೋ ಜಾಗ ಯಾವುದು ಅಂತ ಹೇಳ್ತಾನೆ. ಓಜಿ ತಾಡೆನ ಬಿಟ್ಟು ದೀನಾ ಮತ್ತೆ ಗ್ಯಾಂಗ್ ಜೊತೆಗೆ ತಾಡೆ ಹೇಳಿದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ತುಂಬಾ ಜನ ರೌಡಿಗಳು ಇರ್ತಾರೆ. ಓಜಿ ದೀನಾ ಎಲ್ಲಾ ಸೇರಿ ಓಮಿ ಗ್ಯಾಂಗ್ ನ ಮುಗಿಸಿ ಗೀತಾ ಮುರಳಿ ಪೋರ್ಟ್ ಅವ್ರನ್ನೆಲ್ಲ ರಿಲೀಸ್ ಮಾಡಿಸ್ತಾನೆ. ಓಮಿ ಕಡೆಯ ಒಬ್ಬ ವ್ಯಕ್ತಿ ಮಾತ್ರ ಬದುಕಿರ್ತಾನೆ. ಓಜಿ ಓಮಿ ಕಡೆಯವನಿಗೆ ಇವ್ರನ್ನೆಲ್ಲ ಕಾಪಾಡೋಕೆ ನಾನ್ ಬಂದೆ, ನಿನ್ನ ಕಾಪಾಡೋಕೆ ಯಾರು ಬರ್ತಾರೆ ನೋಡೋಣ, ಹೋಗಿ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಆ ರೌಡಿ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಶಾರ್ಟ್ ಗನ್ ತಗೊಂಡು ಓಜಿ ಆ ರೌಡಿನ ಶೂಟ್ ಮಾಡಿ ಸಾಯಿಸ್ತಾನೆ. ಇದೇ ರೀತಿ ಅಲ್ವಾ ಓಮಿ ಆ ಪುಟ್ಟ ಹುಡುಗಿನ ಶೂಟ್ ಮಾಡಿದ್ದು, ಅದಕ್ಕೆ ಓಜಿ ಈಗ ಮಾಡ್ತಾನೆ. ಈ ಕಡೆ ಓಮಿ ಅವನ ತಮ್ಮನ ಚಿತೆಗೆ ಬೆಂಕಿ ಇಡ್ತಾ ಇರ್ತಾನೆ. ಅಲ್ಲಿಗೆ ಓಜಿ ಎಂಟ್ರಿ ಕೊಡ್ತಾನೆ. ಇಷ್ಟವರೆಗೂ ಅಲ್ಲಿದ್ದ ಪೊಲೀಸರು ಓಮಿಗೆ ಸೆಕ್ಯೂರಿಟಿ ಕೊಡೋಕೆ ಬಂದಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರೆಲ್ಲ ಓಜಿಯ ಕಡೆಯವರೇ ಆಗಿರ್ತಾರೆ. ಓಜಿ ಜಿಮ್ಮಿಯ ಶವ ಸಂಸ್ಕಾರಕ್ಕೆ ಬಂದು ಅಲ್ಲೇ ಎಲ್ಲರ ಮುಂದೆ ಓಮಿಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಓಜಿ ಹೋಗೋದ್ನ ಅಲ್ಲೇ ಇದ್ದ ಅರ್ಜುನ್ ಕೂಡ ನೋಡ್ತಾನೆ. ಅರ್ಜುನ್ ಇವಾಗ ಓಜಿ ವಾಪಸ್ ಬಾಂಬೆಗೆ ಬಂದಿರೋದ್ರಿಂದ ಓಜಿನ ಕೊಲ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಪ್ಲಾನ್ ಮಾಡಿ ಗನ್ ಕೂಡ ತರಿಸ್ಕೊಳ್ತಾನೆ. ಈ ಕಡೆ ಓಜಿ ಅವನ ಮಗಳ ಜೊತೆ ಬೀಚ್ ಹತ್ರ ಇರ್ತಾನೆ. ಅಲ್ಲೂ ಅವನಿಗೆ ಕಣ್ಮಣಿ ಕಾಣಿಸ್ತಾ ಇರ್ತಾಳೆ. ಅಲ್ಲಿಗೆ ದೀನಾ ಬಂದು ದಾದಾನ ನೋಡೋಕೆ CM ಬಂದಿದ್ದಾರೆ ಅಂತ ಹೇಳ್ತಾನೆ. ಓಜಿ ದೀನಾ ಜೊತೆ ಮನೆಗೆ ಹೋಗ್ತಾನೆ. ಅಲ್ಲಿ CM ದಾದಾಗೆ RDX ನ ಓಮಿಗೆ ಕೊಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ದಾದಾ ಕೊಡಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ CM, ನಾನು ಯಾವ್ದೋ ಕಾಂಜಿ ಪಿಂಜಿ ಕಾರ್ಪೊರೇಟರ್ ಅಲ್ಲ, ಈ ಸ್ಟೇಟ್ ನ CM, ನಾನು ಒಂದ್ ಕಾಲ್ ಮಾಡಿದ್ರೆ ನಿನ್ ಕತೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಓಜಿ ಬರ್ತಾನೆ. ಓಜಿ ಬಂದು CM ಮುಂದೆ ಕೆಲವು ಫೋಟೋಸ್ ಮತ್ತೆ ನ್ಯೂಸ್ ಪೇಪರ್ಸ್ ಹಾಕಿ ಅವನು CM ಆಗೋಕೆ ಎಷ್ಟು ಕೊಲೆ ಮಾಡಿದ್ದ, ಏನೇನ್ ಮಾಡಿದ್ದ ಅಂತ ನೆನ್ಪು ಮಾಡಿಸ್ತಾನೆ.
ಅದನ್ನ ಕೇಳಿ ಸಿಎಂ ಗಾಬರಿಯಾಗಿ ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾನೆ. ಆಮೇಲೆ ಓಜಿ ದೀನಾ ಜೊತೆ ಅವನ ಗನ್ಸ್ ಇಟ್ಟಿದ್ದ ಜಾಗಕ್ಕೆ ಹೋಗಿ ಎಲ್ಲಾ ಗನ್ಸ್ ನ ಚೆಕ್ ಮಾಡ್ತಾರೆ. ಈ ಕಡೆ ಮಿಡಲ್ ಈಸ್ಟ್ ಅಲ್ಲಿ ನಮಗೆ ಡೇವಿಡ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈ ಡೇವಿಡ್ RDX ನ ಇಂಡಿಯಾಗೆ ಕಳಿಸಿ ಇಡೀ ಬಾಂಬೆನ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿರ್ತಾನೆ. ಇವಾಗ RDX ಎಲ್ಲ ಪೋರ್ಟ್ ಅಲ್ಲಿ ಓಜಿ ವಶದಲ್ಲಿ ಇದೆ ಅಂತ ಡೇವಿಡ್ಗೆ ಗೊತ್ತಾಗುತ್ತೆ. ಡೇವಿಡ್ ಅವನ ಕಡೆಯ ವ್ಯಕ್ತಿಗೆ ಓಜಿನ ಕೊಂದು RDX ಬ್ಲಾಸ್ಟ್ ಮಾಡಿ ಅಂತ ಹೇಳ್ತಾನೆ. ಈ ಕಡೆ ಓಮಿ ಪೋರ್ಟ್ ಮ್ಯಾಪ್ ಹಿಡ್ಕೊಂಡು RDX ಎಲ್ಲಿರ್ಬೋದು ಅಂತ ನೋಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಇನ್ಸ್ಪೆಕ್ಟರ್ ತಾಡೆ ಬಂದು ಓಮಿಗೆ ಪೋರ್ಟ್ ಹಳೆ ಮ್ಯಾಪ್ ಅಲ್ಲಿ ಏನೋ ಗೊತ್ತಾಗಲ್ಲ, ಹೊಸ ಮ್ಯಾಪ್ ಚೆಕ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಹಳೆ ಮ್ಯಾಪ್ ಅಲ್ಲಿ ಒಂದು ಜಾಗದಲ್ಲಿ 3 ರೂಮ್ ಇರುತ್ತೆ, ಆದ್ರೆ ಹೊಸ ಮ್ಯಾಪ್ ಅಲ್ಲಿ ಬರೀ 2 ರೂಮ್ ಇರುತ್ತೆ. ಅಂದ್ರೆ ಆ ಇನ್ನೊಂದು ರೂಮ್ ಅಲ್ಲಿ RDX ಇದೆ ಅಂತ ಗೆಸ್ ಮಾಡ್ತಾನೆ. ಅದು ನಿಜಾನೇ ಆಗಿರುತ್ತೆ. ಆ ಇನ್ನೊಂದು ರೂಮ್ ಅಲ್ಲೇ RDX ಇರುತ್ತೆ. ಅದನ್ನ ದಾದಾ ಓಜಿಗೆ ತೋರಿಸ್ತಾನೆ. ಈ ಕಡೆ ಓಮಿ ಬಳಿಗೆ ಡೇವಿಡ್ ಕಡೆಯ ವ್ಯಕ್ತಿ ಬಂದು ಓಮಿಗೆ ನಿನ್ ಕೈಲಿ RDX ಈಚೆ ತರೋಕೆ ಆಗದೆ ಇದ್ರೆ ನಾನೇ ತರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿ ಓಮಿಗೂ ಡೇವಿಡ್ ಕಡೆಯ ವ್ಯಕ್ತಿಗೂ ಜಗಳ ಆಗುತ್ತೆ. ಅದ್ರಲ್ಲಿ ಓಮಿ ಡೇವಿಡ್ ಕಡೆಯ ವ್ಯಕ್ತಿಯ ಜೊತೆ ಬಂದಿದ್ದ ರೌಡಿಗಳನ್ನ ಕೊಲೆ ಮಾಡಿ ಡೇವಿಡ್ ಕಡೆಯ ವ್ಯಕ್ತಿಯನ್ನು ಕೊಲ್ಲೋಕೆ ಹೋಗ್ತಾನೆ. ಅಷ್ಟರಲ್ಲಿ ಡೇವಿಡ್ ಕಾಲ್ ಮಾಡ್ತಾನೆ. ಓಮಿ ಕಾಲ್ ಪಿಕ್ ಮಾಡ್ತಾನೆ. ಓಮಿ ಡೇವಿಡ್ಗೆ RDX ಎಲ್ಲಿದೆ ಅಂತ ಗೊತ್ತಾಗಿದೆ, ನಾಳೆ ರಾತ್ರಿ 9 ಗಂಟೆಗೆ ಸರಿಯಾಗಿ ಬಾಂಬೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಓಮಿ ಯಾಕಪ್ಪ ಡೇವಿಡ್ ಮಾತನ್ನ ಕೇಳ್ತಾ ಇರ್ತಾನೆ ಅಂದ್ರೆ, ಓಮಿ ಡೇವಿಡ್ ಹೇಳಿದ ಹಾಗೆ ಕೇಳಿದ್ರೆ ಓಮಿನ ಮಿಡಲ್ ಈಸ್ಟ್ಗೆ ಆರ್ಮ್ಸ್ ಡೀಲರ್ ಆಗಿ ಮಾಡ್ತೀನಿ ಅಂತ ಡೇವಿಡ್ ಹೇಳಿರ್ತಾನೆ. ಅದಕ್ಕೆ ಈ ಕಡೆ ದೀನಾ ಓಜಿಗೆ ಓಮಿಗೆ ಅಷ್ಟೆಲ್ಲ ಸೀನ್ ಇಲ್ಲ, ಜಿಮ್ಮಿ ರೀತಿ ಅವನನ್ನು ಕೊಲೆ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಅವಾಗ ಓಜಿ ಒಂದು ವಿಷಯ ಹೇಳ್ತಾನೆ. ಅದೇನೆಂದ್ರೆ ಓಮಿ ದಾದಾ ತಮ್ಮ ರಾಯ್ ನಂದನ್ನ ಕೊಲೆ ಮಾಡೋಕೆ ಒಂದ್ಸಲ ಟ್ರೈ ಮಾಡಿರ್ತಾನೆ. ಅಂದ್ರೆ ಸಾಹೋ ಮೂವಿ ಎಲ್ರು ನೋಡಿದೀರಾ ಅನ್ಕೊಂಡಿದೀನಿ. ಸಾಹೋ ತಂದೆನ ಓಮಿ ಕೊಲ್ಲೋಕೆ ಟ್ರೈ ಮಾಡಿರ್ತಾನೆ. ಅಂದ್ರೆ ಸಾಹೋ ತಂದೆ ಮತ್ತೆ ಸತ್ಯದಾದ ಇಬ್ರು ಅಣ್ಣ ತಮ್ಮ. ಈ ರೀತಿ ಓಜಿ ಮೂವಿನ ಸಾಹೋ ಮೂವಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಓಜಿ ಓಮಿನ ಲೈಟ್ ಆಗಿ ತಗೊಳ್ಳೋಕೆ ಆಗಲ್ಲ. ಈ ಕಡೆ ಅರ್ಜುನ್ ಬಂದು ಅವನ ತಾಯಿ ಗೀತಾನ ಭೇಟಿಯಾಗ್ತಾನೆ. ಅವಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಅವನ ಬಳಿ ಇರೋ ಗನ್ ತೋರಿಸಿ, ಇದೇ ಗನ್ ನಲ್ಲಿ ನಾನು ಓಜಿನ ಕೊಲೆ ಮಾಡೋಕೆ ಹೋದೆ ಅಂತ ಕತೆ ಹೇಳೋಕೆ ಶುರು ಮಾಡ್ತಾನೆ. ಅರ್ಜುನ್ ಓಜಿನ ಕೊಲೆ ಮಾಡೋಕೆ ಹೋಗ್ತಾನೆ. ಆದ್ರೆ ಓಜಿಗೆ ಮಗಳಿರೋದನ್ನ ನೋಡಿ ಅರ್ಜುನ್ ಸುಮ್ನೆ ಆಗಿರ್ತಾನೆ. ಆದ್ರೆ ಅರ್ಜುನ್ನೇ ಓಜಿ ಮಗಳನ್ನ ಕಿಡ್ನಾಪ್ ಮಾಡಿಸಿ ಓಜಿ ಬಾಂಬೆ ಪೂರ್ತಿ ರೌಂಡ್ ಹೊಡೆಯೋ ಹಾಗೆ ಮಾಡಿ ಓಜಿ ಕಾರ್ಗೆ ಆಕ್ಸಿಡೆಂಟ್ ಆಗೋ ಹಾಗೆ ಮಾಡ್ತಾನೆ. ಆ ಆಕ್ಸಿಡೆಂಟ್ ಇವಾಗ ಅರ್ಜುನ್ ಮತ್ತೆ ಗೀತಾ ಮುಂದೆನೆ ಆಗುತ್ತೆ. ಅರ್ಜುನ್ ಗೀತಾನ ಕಾರಲ್ಲಿ ಲಾಕ್ ಮಾಡಿ ಗನ್ ತಗೊಂಡು ಓಜಿನ ಕೊಲ್ಲೋಕೆ ಹೋಗ್ತಾನೆ. ಆದ್ರೆ ತಾರಾನ ಕಿಡ್ನಾಪ್ ಮಾಡಿದ್ದ ರೌಡಿಗಳು ಅರ್ಜುನ್ ಕಡೆಯವರಾಗಿರಲ್ಲ, ಓಮಿ ಕಡೆಯವರಾಗಿರ್ತಾರೆ. ಅದಕ್ಕೆ ಅವರು ತಾರಾನ ರಿಲೀಸ್ ಮಾಡದೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅರ್ಜುನ್ ಓಜಿನ ಸಾಯಿಸ್ತೆ ತಾರಾನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ಆಗಲ್ಲ. ಅಷ್ಟರಲ್ಲಿ ಗೀತಾ ಓಜಿನ ಕಾರಲ್ಲಿ ಕರ್ಕೊಂಡು ಮನೆಗೆ ಹೋಗ್ತಾಳೆ. ಅಲ್ಲಿಗೆ ಡಾಕ್ಟರ್ಸ್ ಬಂದು ಓಜಿಗೆ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡ್ತಾರೆ. ಈ ಕಡೆ ಓಮಿ ಅವನ ಗ್ಯಾಂಗ್ ಜೊತೆ ಬಂದು ದೀನಾ ಮತ್ತೆ ಅವನ ಕಡೆಯವ್ರಿಗೆ ಹೊಡೆದು RDX ಜೊತೆ ದೀನಾ ಮತ್ತೆ ಹುಡುಗರನ್ನ ಎತ್ತಾಕೊಂಡು ಹೋಗ್ತಾನೆ. ಈ ಕಡೆ ಅರ್ಜುನ್ ಮನೆಗೆ ಬಂದು ಓಜಿನ ಕೊಲ್ಲೋಕೆ ಹೋಗ್ತಾ ಇರ್ತಾನೆ. ದಾದಾ ತಡೆಯೋಕೆ ಹೋದ್ರೆ ದಾದಾನು ಕೊಲ್ಲೋದಾಗಿ ಎದುರಿಸ್ತಾನೆ. ಗೀತಾ ಅದನ್ನ ನೋಡಿ ಅರ್ಜುನ್ ಕಪಾಳಕ್ಕೆ ಹೊಡೆದು ಅರ್ಜುನ್ಗೆ ನಿಜವಾಗಲು ಅವನ ತಂದೆ ಸತ್ತಿದ್ದು ಹೇಗೆ ಅಂತ ಹೇಳ್ತಾಳೆ. ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅರ್ಜುನ್ ತಂದೆ ಇಲ್ಲಿಗಲ್ ಆಗಿ ಡ್ರಗ್ಸ್ ನ ಪೋರ್ಟ್ಸ್ಗೆ ತರಿಸಿರ್ತಾನೆ. ಅದು ಓಜಿಗೆ ಗೊತ್ತಾಗಿ ಡ್ರಗ್ಸ್ ನ ಸುಟ್ಟಾಕಿರ್ತಾನೆ. ಆದ್ರೆ ಅರ್ಜುನ್ ತಂದೆ ಮಿರಾಜ್ ಕರ್ ಜೊತೆ ಸೇರ್ಕೊಂಡು ದಾದಾನ ಕಿಡ್ನಾಪ್ ಮಾಡಿ ಪೇಪರ್ಸ್ಗೆ ಸೈನ್ ಹಾಕಿಸ್ಕೊಳ್ಳೋಕೆ ಸಹಾಯ ಮಾಡಿರ್ತಾನೆ. ಆದ್ರೆ ಮಿರಾಜ್ ಕರ್ ಇಂದ ದಾದಾ ಮತ್ತೆ ಅರ್ಜುನ್ ನ ಓಜಿನೇ ಕಾಪಾಡಿರ್ತಾನೆ. ಈ ಸೀನ್ ಆಲ್ರೆಡಿ ನಾವು ನೋಡಿದೀವಿ. ಆಮೇಲೆ ಅರ್ಜುನ್ ತಂದೆ ಡೈರೆಕ್ಟ್ ಆಗಿ ಹೋಗಿ ಸತ್ಯದಾದನ ಕೊಲೆ ಮಾಡ್ಬೇಕು ಅಂದ್ರೆ ಅವ್ರ ಅಪ್ಪನನ್ನೇ ಕೊಲೆ ಮಾಡ್ಬೇಕು ಅಂತ ಗನ್ ತಗೋತಾನೆ. ಅದನ್ನ ನೋಡಿ ಗೀತಾ ಅವನಿಂದ ಗನ್ ಕಿತ್ಕೊಂಡು ರೂಮ್ ಅಲ್ಲಿ ಅವನ್ನ ಲಾಕ್ ಮಾಡಿ ಗನ್ ತಂದು ಪಕ್ಕದ ರೂಮ್ ಅಲ್ಲಿ ಇಟ್ಟು ಅವಳು ಓಜಿಗೆ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳ್ತಾಳೆ. ಗನ್ ಇದ್ದ ರೂಮ್ ಅಲ್ಲಿ ಅರ್ಜುನ್ ಇರ್ತಾನೆ. ಅರ್ಜುನ್ ಗನ್ ತಗೊಂಡು ಅವನ ತಂದೆಗೆ ಕಿಟಕಿಯಿಂದ ಕೊಡೋಕೆ ಹೋಗ್ತಾನೆ. ಅರ್ಜುನ್ ಕಿಟಕಿ ಇಡುತ್ತಿಲ್ಲ ಅಂತ ಚೇರ್ ಹಾಕೊಂಡಿರ್ತಾನೆ. ಆದ್ರೆ ಚೇರ್ ಸ್ಕಿಡ್ ಆಗಿ ಅರ್ಜುನ್ ಫೈರ್ ಮಾಡ್ತಾನೆ. ಅದರಿಂದ ಅರ್ಜುನ್ ತಂದೆ ಸತ್ತೋಗ್ತಾನೆ. ಅರ್ಜುನ್ ತಲೆ ಮಂಚಕ್ಕೆ ಹೊಡೆದು ಮೂರ್ಛೆ ತಪ್ತಾನೆ. ಆಮೇಲೆ ಅಲ್ಲಿಗೆ ಓಜಿ ಬರ್ತಾನೆ. ಅರ್ಜುನ್ಗೆ ಅವನೇ ಅವನ ತಂದೆನ ಕೊಲೆ ಮಾಡಿರೋದು ಅಂತ ಗೊತ್ತಾದ್ರೆ ಅರ್ಜುನ್ ಏನಾದ್ರೂ ಮಾಡ್ಕೋತಾನೆ ಅಂತ ಅರ್ಜುನ್ ಎಚ್ಚರ ಆದಾಗ ಓಜಿ ಗನ್ನ ಅರ್ಜುನ್ ತಂದೆ ಕಡೆ ಹಿಡ್ದಿರ್ತಾನೆ. ಇದನ್ನ ನೋಡಿ ಅರ್ಜುನ್ ಓಜಿನೇ ಅವನ ತಂದೆನ ಕೊಲೆ ಮಾಡಿದ್ದು ಅಂತ ಅನ್ಕೊಂಡು ದಾದಾಗೂ ಹಾಗೆ ಹೇಳಿರ್ತಾನೆ. ಅದರಿಂದ ಓಜಿ ಮನೆ ಬಿಟ್ಟು ಹೋಗಿರ್ತಾನೆ. ಇವಾಗ ಗೀತಾ ಈ ವಿಷಯನ ಅರ್ಜುನ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಅರ್ಜುನ್ ಅವನೇ ಶೂಟ್ ಮಾಡ್ಕೊಂಡು ಸಾಯೋಕೆ ಹೋಗ್ತಾನೆ. ಅದನ್ನ ಗೀತಾ ತಡಿತಾಳೆ. ಆಮೇಲೆ ಎಲ್ರು ಓಜಿ ರೂಮ್ಗೆ ಬಂದ್ರೆ ಓಜಿ ರೂಮ್ ಅಲ್ಲಿ ಇರೋದೇ ಇಲ್ಲ. ಅರ್ಜುನ್ ಕೂಡ ಇವಾಗ ಓಜಿಗೆ ಸಹಾಯ ಮಾಡೋಕೆ ಹೋಗ್ತಾನೆ. ಈ ಕಡೆ ಓಮಿ ಕಡೆಯವರು ಬಾಂಬೆಯ ಎಲ್ಲಾ ಕಡೆ RDX ನ ತಂದು ಇಟ್ಟು ಹೋಗ್ತಾರೆ. ಡೇವಿಡ್ ಅದನ್ನೆಲ್ಲ ಅವನ ಮನೆಯಲ್ಲೇ ಕೂತ್ಕೊಂಡು ಮಾನಿಟರ್ ಮಾಡ್ತಾ ಇರ್ತಾನೆ. ಡೇವಿಡ್ ಮನೆಗೆ ಒಬ್ಬ ಜಪಾನೀಸ್ ತಾತ ಬರ್ತಾನೆ. ಅವನ ಜೊತೆ ತುಂಬಾ ಜನ ಇರ್ತಾರೆ. ಆ ಜಪಾನೀಸ್ ತಾತ ಡೇವಿಡ್ಗೆ ಓಜಿ ಬಗ್ಗೆ ಬಿಲ್ಡಪ್ ಕೊಟ್ಟು ಓಜಿ ಸಹವಾಸಕ್ಕೆ ಹೋಗ್ಬೇಡ ಅಂತ ವಾರ್ನಿಂಗ್ ಕೂಡ ಕೊಡ್ತಾನೆ. ಆದ್ರೆ ಡೇವಿಡ್ ಆ ತಾತನಿಗೆ ಓಜಿ ಬಗ್ಗೆ ನಾನ್ ನೋಡ್ಕೋತೀನಿ, ನೀವು ಟೆನ್ಷನ್ ತಗೋಬೇಡಿ, ಆರಾಮಾಗಿ ಎಣ್ಣೆ ಹೊಡೆದು ಇಲ್ಲಿಂದ ಓಡಿ ಅಂತ ಹೇಳಿ ಅವನ್ ರೂಮ್ಗೆ ಹೋಗ್ತಾನೆ. ತಾರಾನ ಇನ್ಸ್ಪೆಕ್ಟರ್ ತಾಡೆ ಕಟ್ಟಾಕಿರ್ತಾನೆ. ಈ ಕಡೆ ಓಜಿ ಒಂದ್ ಜೀಪ್ ತಗೊಂಡು ಓಮಿ ಬಿಲ್ಡಿಂಗ್ ಗೆ ಎಂಟ್ರಿ ಆಗ್ತಾನೆ. ಅಲ್ಲಿ ಅವ್ನ್ ಕಟಾನ ಯೂಸ್ ಮಾಡ್ಕೊಂಡು ಓಮಿ ಕಡೆ ಅವ್ರನ್ನೆಲ್ಲ ಕೊಲೆ ಮಾಡೋಕೆ ಶುರು ಮಾಡ್ತಾನೆ. ಓಮಿ ಟಾಪ್ ಫ್ಲೋರ್ ಅಲ್ಲಿ ಇರ್ತಾನೆ.
ಓಮಿ ಓಜಿ ಕಡೆಯ ದೀನ ಮತ್ತೆ ಹುಡುಗರ ಕಟ್ಟು ಬಿಚ್ಚಿ ಅವನ ಜೊತೆ ಫೈಟ್ ಮಾಡೋಕೆ ಹೇಳ್ತಾನೆ. ಎಲ್ರೂ ಓಮಿ ಜೊತೆ ಫೈಟ್ ಮಾಡೋಕೆ ಹೋಗ್ತಾರೆ. ಆದ್ರೆ ಓಮಿ ದೀನಾನು ಸೇರಿಸಿ ಓಜಿ ಕಡೆಯ ಎಲ್ಲರನ್ನು ಕೊಲೆ ಮಾಡ್ತಾನೆ. ಈ ಕಡೆ ಓಜಿ ಒಂದೊಂದೇ ಫ್ಲೋರ್ಗೆ ಹೋಗ್ತಾ ಎಲ್ಲರನ್ನ ಕೊಲೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಡೇವಿಡ್ ಕಡೆಯ ವ್ಯಕ್ತಿ ಬರ್ತಾನೆ. ಓಜಿ ಸರೆಂಡರ್ ಆಗ್ಲಿಲ್ಲ ಅಂದ್ರೆ ತಾರಾ ಕತೆ ಮುಗಿಸ್ತೀವಿ ಅಂತ ಹೆದರಿಸಿ ಓಜಿನ ಟಾಪ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಓಮಿಯಿಂದ ಓಜಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಕಣ್ಮಣಿನ ಜಿಮ್ಮಿ ಕೊಲೆ ಮಾಡಿರಲ್ಲ. ಜಿಮ್ಮಿಯಿಂದ ಕಣ್ಮಣಿ ತಪ್ಪಿಸ್ಕೊಂಡಿರ್ತಾಳೆ. ಆದ್ರೆ ಓಮಿ ಕೈಲಿ ತಗಲಾಕೊಂಡಿರ್ತಾಳೆ. ಓಮಿನೇ ಕಣ್ಮಣಿನ ಕೊಲೆ ಮಾಡಿರ್ತಾನೆ. ಕಣ್ಮಣಿ ಸಾಯೋ ಮುಂಚೆ ಓಮಿಗೆ ಓಜಿ ಬರ್ತಾನೆ ಅಂತ ಹೇಳಿರ್ತಾಳೆ. ಓಮಿ ಕಣ್ಮಣಿ ತಾಳಿನ ಕೂಡ ಕಿತ್ಕೊಂಡ್ ಬಂದಿರ್ತಾನೆ. ಇವಾಗ ಓಮಿ ಆ ತಾಳಿನ ಡ್ರಿಂಕ್ಸ್ ಅಲ್ಲಿ ಹಾಕಿ ಓಜಿಗೆ ಕೊಡ್ತಾನೆ. ಓಜಿಗೆ ಕೋಪ ಬಂದು ಡೇವಿಡ್ ಕಡೆ ವ್ಯಕ್ತಿ ಜೊತೆ ಓಮಿಯ ಎಲ್ಲಾ ಜನರನ್ನು ಕೊಲೆ ಮಾಡ್ತಾನೆ. ಓಮಿನು ಇನ್ನೇನು ಸಾಯಿಸ್ಬೇಕು, ಅಷ್ಟರಲ್ಲಿ ಓಮಿ ನಾನ್ ಸತ್ರೆ ತಾರಾ ಕೂಡ ಸತ್ತೋಗ್ತಾಳೆ ಅಂತ ಹೇಳಿ ತಾಡೆಗೆ ಕಾಲ್ ಮಾಡಿ ತಾರಾನ ಸಾಯಿಸು ಅಂತ ಹೇಳ್ಬಿಡ್ತಾನೆ. ತಾರಾ ಸತ್ತೋದ ರೀತಿ ನಮಗೆ ತೋರಿಸ್ತಾರೆ. ಅದನ್ನ ಕೇಳಿ ಓಜಿ ಸುಮ್ನೆ ಕೂತ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ಓಮಿ ಕಡೆಯ ರೌಡಿಗಳು ಬರ್ತಾರೆ. ಓಮಿ ಓಜಿನ ಕೊಲ್ಲೋಕೆ ಹೋಗ್ತಾನೆ. ಆದ್ರೆ ಓಜಿ ಸಾಯೋ ಮುಂಚೆ ಬಾಂಬೆ ಬ್ಲಾಸ್ಟ್ ಆಗೋದ್ನ ನೋಡ್ಲಿ ಅಂತ ಸಾಯಿಸಲ್ಲ. 9 ಗಂಟೆ ಆಗುತ್ತೆ. ಡೇವಿಡ್ ಬ್ಲಾಸ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಬಾಂಬ್ ಬ್ಲಾಸ್ಟ್ ಆಗೋದೇ ಇಲ್ಲ. ಈ ಕಡೆ ನೋಡಿದ್ರೆ ತಾರಾ ಕೂಡ ಸತ್ತಿರಲ್ಲ. ಅರ್ಜುನ್ ಬಂದು ತಾರಾನ ಕಾಪಾಡಿರ್ತಾನೆ. ಇವಾಗ ನಮಗೆ ಬಾಂಬ್ ಯಾಕೆ ಬ್ಲಾಸ್ಟ್ ಆಗ್ಲಿಲ್ಲ ಅಂತ ತೋರಿಸ್ತಾರೆ. ಯಾಕಂದ್ರೆ ಓಜಿಗೆ ಸಹಾಯ ಮಾಡೋಕೆ ಅವನ ಜಪಾನೀಸ್ ಟೀಮ್ ಬಂದಿರುತ್ತೆ. ಅವರು ಬಾಂಬ್ ಬಿಟ್ಟಿದ್ದ ಎಲ್ಲರ ತಲೆ ಕತ್ತರಿಸಿ ಬಾಂಬ್ ಡಿಫ್ಯೂಸ್ ಮಾಡಿರ್ತಾರೆ. ಇವಾಗ ಓಜಿಯ ಜಪಾನೀಸ್ ಗ್ಯಾಂಗ್ ಆ ತಲೆಗಳನ್ನ ಓಮಿ ಬಿಲ್ಡಿಂಗ್ ಒಳಗೆ ಎಸೆದು ಅವರು ಓಮಿ ಬಿಲ್ಡಿಂಗ್ ಗೆ ಎಂಟ್ರಿ ಆಗ್ತಾರೆ. ಓಮಿಯ ಗ್ಯಾಂಗ್ ನ ಸರ್ವನಾಶ ಮಾಡ್ತಾರೆ. ಆಮೇಲೆ ಓಜಿಗೆ ಅವನ ಕಟಾನ ಕೊಡ್ತಾರೆ. ಓಜಿ ಅವನ ಕಟಾನದಿಂದ ಓಮಿನ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಸಾಯಿಸಲ್ಲ. ಓಜಿನ ಅವನ ಬಿಲ್ಡಿಂಗ್ ಅಲ್ಲೇ ಕಟ್ಟಾಕಿ ಪೂರ್ತಿ RDX ನ ಓಮಿ ಜೊತೆ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ. ಈ ಕಡೆ ಡೇವಿಡ್ ಆ ಜಪಾನೀಸ್ ತಾತನ ಬಳಿ ಹೋಗಿ ನಿಜವಾಗಲೂ ಓಜಿ ಯಾರು ಅಂತ ಕೇಳ್ತಾನೆ. ಅವಾಗ ತಾತನಿಂದ ಗೊತ್ತಾಗುತ್ತೆ ಓಜಿ ಜಪಾನ್ ಅಲ್ಲಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದ ಅಂತ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಓಜಿ ಜಪಾನ್ಗೆ ಯಾವಾಗ ಹೋದ, ಹೇಗೆ ಹೋದ, ಓಜಿ ಜಪಾನ್ ಅಲ್ಲಿ ಹೇಗೆ ಅಷ್ಟು ದೊಡ್ಡ ಗ್ಯಾಂಗ್ಸ್ಟರ್ ಆದ ಅಂತ ನಾವು ಓಜಿ ಪಾರ್ಟ್ 2 ಅಲ್ಲಿ ನೋಡ್ಬೇಕು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.